ಒಳ್ಳೆ ಫ್ರೂಟ್ ಸಿಕ್ಕಿದೆ, ಚೆನ್ನಾಗಿ ತಿನ್ಬಿಟ್ಟು ಹಿಂಗಾದ್ರೂ ಮಾಡಿ ಮನೆಗೆ ಹೋಗೋದ್ ನೋಡ್ಬೇಕು. ಏನಿದು ಪಳಪಳ ಅಂತ ಹೊಳಿತಾ ಇದೆ? ಏನಿದು ಒಂಥರ ಇದೆ, ನೋಡೋದಕ್ಕೆ ಹೆದರಿಕೆ ಆಗ್ತಾ ಇದೆ. ಇದನ್ನ ತೆಗಿಯಲ್ವಾ ಬೇಡ್ವಾ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ನೋಡಿದ್ರೆ ಹೆದರಿಕೆನೂ ಆಗ್ತಾ ಇದೆ, ತೆಗಿಬೇಕಂತ ಆಸೆನೂ ಆಗ್ತಾ ಇದೆ. ಏನ್ ಮಾಡೋಣ? ಇದು ನೋಡಕ್ಕೆ ತುಂಬಾ ವಿಚಿತ್ರವಾಗಿದೆ, ಏನಂತ ಗೊತ್ತಾಗ್ತಾ ಇಲ್ಲ. ಏನಾಗಿರ್ಬೋದು ಇದು, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದನ್ನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಏನಿದ್ರೆ ಏನು, ತುಂಬಾ ಮನ್ಸಾಗ್ತಾ ಇದೆ. ಅದೇನಂತ ತೆಗ್ದೇ ನೋಡ್ಬಿಡೋಣ. ಎಷ್ಟು ಚೆನ್ನಾಗಿದೆ. ಇದನ್ನ ನಾವು ಮನೆಗೆ ಹೋದ್ಮೇಲೆ ಅಮ್ಮನ ಹತ್ರ ಕೊಡ್ಬೇಕು. ಇದು ಒಳ್ಳೆ ಚೈನಿಗೆ ಹಾಕೋ ಡಾಲರ್ ತರ ಇದೆ, ಸೂಪರ್. ಇದೀಗ ತಗೊಂಡೋಗೋದು ನಾವೀಗ. ಅಚ್ಚು ಅಚ್ಚು ನೋಡಿದ್ಲಂದ್ರೆ ಮುಗೀತು. ಅವಳು ಏನ್ ನೋಡಿದ್ರೇನು ಆಸೆ ಪಡ್ತಾಳೆ. ಇದನ್ನ ನೋಡಿದ್ಲು ಅಂದ್ರೆ ನನ್ ಕೊಡು ಅಂತ ಕೇಳ್ತಾಳೆ. ಕೊಡ್ಲಿಲ್ಲ ಅಂದ್ರೆ ಹೆಂಗಾದ್ರೂ ಮಾಡಿ ಕಿತ್ಕೊಂಡ್ಬಿಡ್ತಾಳೆ. ಏನ್ ಮಾಡೋಣ ಈಗ? ಇದನ್ನ ಡ್ರೆಸ್ ಒಳಗೆ ಇಟ್ಕೊಳ್ಳೋಣ. ಹೇ ಗುಬೆ, ಏನ್ ಮಾಡ್ತಾ ಇದ್ಯಾ? ಅದು ಸುಸುಗೋದೆ ಅಚ್ಚು. ಸುಸುಗೋದೆ ಸರಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾ, ಅಲ್ಲಿ ಹಣ್ಣೆಲ್ಲ ಕಿತ್ತಿಟ್ಟಿದೀವಿ, ತಿನ್ನೋಣ. ಆಯ್ತು, ನೀನ್ ಮುಂದೆ ಹೋಗು, ಬರ್ತೀನಿ. ಸರಿ. ಅಪ್ಪ ಹೋಗ್ಬಿಟ್ಲು. ನಾನು ಇಟ್ಕೊಂಡಿದ್ದು ನೋಡ್ಲಿಲ್ಲ ಅವಳು. ನೋಡಿದ್ಲು ಅಂದ್ರೆ ಮುಗೀತು. ಬೇಕೇ ಬೇಕಂತ ಹೇಳಿ ಹಿಂಗಾದ್ರೂ ಹಠ ಮಾಡಿ ತಗೊಳ್ತಾ ಇದ್ಲು. ಬಾಲಿಲಿ ಬೇಗ. ಹೇ ಲಿಲ್ಲಿ, ತಗೋ ಹಣ್ಣು ತಿನ್ನು. ನಾವೆಲ್ಲ ತಿಂದಾಯ್ತು. ಹೌದಾ ರೇಷ್ಮಾ, ಚೆನ್ನಾಗಿದ್ಯಾ? ಹೇ, ಎಷ್ಟು ಸ್ವೀಟ್ಗೆ ಐತೆ, ತಿನ್ ನೋಡು ಗೊತ್ತಾಗತ್ತೆ. ಹೌದು ರೇಷ್ಮಾ, ಅಚ್ಚು ತುಂಬಾ ಟೇಸ್ಟ್ ಇದೆಯಲ್ಲ, ಎಷ್ಟು ಸ್ವೀಟ್ ಇದೆ ಗೊತ್ತಾ? ಹೌದು ಲಿಲಿ, ನಾವೆಲ್ಲ ತಿಂದಾಯ್ತು, ಹೊಟ್ಟೆ ಫುಲ್ ಆಗಿದೆ. ನೀನೇ ತಿನ್ನೋದಿನ್ನ ಬಾಕಿ. ತಗೊಂಡು ತಿನ್ನು. ಇನ್ನು ಬೇಕಾ? ಕಿತ್ಕೊಡ್ಲಾ? ತಡಿ, ನಾನು ತಿನ್ಬಿಟ್ಟು ಹೇಳ್ತೀನಿ. ಆಯ್ತು, ಅದ್ ತಿನ್ನು, ಆಮೇಲೆ ಇಟ್ಕೊಡ್ತೀನಿ. ಆಯ್ತಚ್ಚು. ಬಸ್, ನಾನು ನಿನ್ನೆಯಿಂದ ಕೇಳ್ತಾನೆ ಇದ್ದೀನಿ, ನೀವು ಯಾಕೆ ಬಸ್ ಏನು ಆನ್ಸರೇ ಮಾಡ್ತಾ ಇಲ್ಲ? ತರಿಕೆ, ಏನೋ ನೀನ್ ಕೇಳ್ತಾ ಇದ್ಯಾ? ಬಸ್, ಯಾಕೆ ಬಸ್ ಈ ಕಾಡಿಗೆ ಬಂದಿ? ಕಾಡಲ್ಲೆಲ್ಲ ಬೇಡ ಬಸ್, ಮನೆಗೆ ಹೋಗೋಣ ಬಸ್. ಲೋ, ವಿಷಯ ಇದೆ ಬಾರೋ. ಏನ್ ಬಸ್ ಹೇಳ್ತಾ ಇದ್ದೀರಾ? ನಾನು ಹೇಳ್ತೀನಿ ಕಣೋ, ಅವಸರ ಮಾಡ್ಬೇಡ. ಈ ಬೋಟ್ ಎತ್ತು ಆಚೆ ತಗೊಂಡೋಗಿಡೋಣ, ನೀರಲ್ಲಿ ಇಟ್ವಿ ಅಂದ್ರೆ ಹೋಗ್ಬಿಡತ್ತೆ. ಆಯ್ತು ಬಸ್. ಅಪ್ಪ, ಬಸ್ ಏನ್ ಬಸ್ ಮಾಡ್ತಾ ಇದ್ದೀರಾ? ಹೇಳಿ ಬಸ್ ಒಂಚೂರು, ಏನಂತ ಗೊತ್ತಾಗ್ದೆ ನನಗೆ ತಲೆ ಕಿತ್ಕೊಳಂಗಾಗ್ತದೆ ಬಸ್. ಲೋ, ಏನಿಲ್ಲ ಕಣೋ, ಒಂದ್ 6 ತಿಂಗಳು ಕಾಡಲ್ಲಿ ಸುತ್ತಾಡೋಣ ಅಂತ ಕರ್ಕೊಂಡ್ ಬಂದೆ ಕಣೋ ನಾನು. ಬಸ್, ಅದಕ್ಕೆ ಯಾಕೆ ಬಸ್ ಸಮುದ್ರ ದಾಟಿ ನದಿ ದಾಟಿ ಎಲ್ಲ ಬರ್ಬೇಕು? ಬಸ್, ನಮ್ಮ ಊರಲ್ಲೇ ಇತ್ತಲ್ಲ ಬಸ್ ಕಾಡು, ಇದು ಗೋವಾ ಕಾಡು ಬಸ್. ಲೋ, ನೀನ್ ಕೇಳ್ತಾ ಇರೋದು ಸರಿನೇ ಕಣೋ. ನಮ್ಮೂರಲ್ಲಿ ನಾವ್ ಯಾರಂತ ಎಲ್ರಿಗೂ ಗೊತ್ತು. ಏನ್ ಹೇಳ್ತೀಯಾ? ನಾವೇನಾದ್ರೂ ಫಾರೆಸ್ಟ್ ಆಫೀಸರ್ ಕಣ್ಣಿಗೆ ಸಿಕ್ಕಾಕೊಂಡ್ರೆ ಮೊದಲು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಹೌದು ಬಾಸ್, ನೀವ್ ಹೇಳೋದು ಸರಿನೇ. ಅಲ್ಲ ಬಾಸ್, ಇದು ತುಂಬಾ ದೊಡ್ಡ ಕಾಡು ಬಾಸ್. ಈ ಕಾಡು ಬಗ್ಗೆ ನಿಮ್ಗೆ ಗೊತ್ತಿದೆ ಬಾಸ್? ಲೋ, ಗೊತ್ತಿದ್ದೆ ಕಣೋ, ಈ ಕಾಡಿಗೆ ಬಂದಿರೋದು. ಇಲ್ಲಿ ಯಾರು ನಮ್ಮನ್ನ ಹುಡ್ಕಲ್ಲ ಕಣೋ. 6 ತಿಂಗಳು ನೆಮ್ಮದಿಯಾಗಿ ಇದ್ದೋಗೋಣ ಕಣೋ. ಬಾಸ್, ಇಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಪ್ರಾಣಿ ಇರತ್ತಂತ ಕೇಳಿದೀನಿ ಬಾಸ್. ನಾನು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ ಬಾಸ್, ಇದೇ ಕೊನೆ ಕಾಡ ಬಾಸ್ ನಾವಿರೋದು. ತೇರಿಕೆ, ಬಾಯಿ ಮುಚ್ಚು, ಅಡ್ಬಾಯಿ ಇಡ್ಬೇಡ. ಏನಾಗಲ್ಲ ಕಣೋ, ನಾನಿದ್ದೀನಿ. ಸಿಂಹ ಹುಲಿ ಯಾವ್ದು ಬಂದ್ರೇನು ನನ್ನ ಹತ್ರ ಏನು ಮಾಡಕ್ಕಾಗಲ್ಲ. ಏನ್ ಹೇಳ್ತೀಯಾ? ಹೋದ್ ಸಲ ಸಿಂಹ ನಿನ್ನ ಅಟ್ಟಿಸ್ಕೊಂಡ್ ಬಂದಾಗ ನಾನ್ ತಾನೇ ನಿನ್ನ ಕಾಪಾಡಿದ್ದು. ಹೌದು ಬಾಸ್, ಅದೇನೋ ಸರಿನೇ. ಎಲ್ಲಾ ಟೈಮು ಒಂದೇ ತರ ಇರಲ್ಲ ಬಾಸ್. ಲೋ, ಆ 3 ಮಕ್ಕಳನ್ನ ಚೈನಿಗೆ ಆಸೆ ಪಟ್ಟು ಕಿಡ್ನಾಪ್ ಮಾಡಿ ಆ ಕೇಸಿಂದ ಈಗ ತನ ಹೊರಗಡೆ ಬಂದಿರೋದು. ಇನ್ನ ಊರಲ್ಲಿ ನಾವು ಬದುಕಕ್ಕಾಗಲ್ಲ ಕಣೋ. ಯಾರು ನೋಡಿದ್ರೇನು ನಮ್ಮನ್ನ ಜಾಡ್ ಸೋದಿತಾರೆ. ಅದನ್ನೆಲ್ಲ ಗೊತ್ತಾಗ್ಬಿಟ್ಟೆ ನಾನು ಈ ಕಡೆ ಬಂದಿದ್ದು. ನೀನೇನ ಹಿಂಗ್ ಹೇಳ್ತಾ ಇದ್ಯಾ? ನಿನಗಿಷ್ಟ ಇಲ್ಲ ಅಂದ್ರೆ ಮೊದ್ಲು ಈ ಬೋಟ್ ತಗೊಂಡಿಲ್ಲ ಹೋಗ. ಬಾಸ, ಹಂಗೆಲ್ಲ ಮಾತಾಡಬೇಡಿ ಬಾಸ. ನೀವೇನ್ ಹೇಳ್ತೀರಾ ಅದನ್ನ ನಾನು ಕೇಳ್ತೀನಿ. ನಿಮಗೆ ನಾನು ಶಿಷ್ಯ ಬಾಸ. ಬಸ್ ಸಿಟ್ ಮಾಡ್ಕೋಬೇಡಿ ಬಸ್, ಒಂದ್ ಮಾತು ಹೇಳಿದಷ್ಟೇ. ನೀವೇನ್ ಹೇಳ್ತೀರಾ ಅದನ್ನೇ ಕೇಳ್ತೀನಿ, ಬಿಡಿ ಬಸ್. ಬನ್ನಿ ಹೋಗೋಣ. ಸರಿ ನಡಿ, ಬೋಟ್ ಇಲ್ಲೇ ಇರ್ಲಿ. ಈ 4 ತಿಂಗಳು ಈ ಕಾಡು ಫುಲ್ಲು ನಮ್ದೇ.
ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನ್ ಸಿಗತ್ತೆ ಅಂತಾನೆ ನಾನು ಒಂಥರ ತಲೆ ಬಿಸಿಯಾಗಿತ್ತು ಬಾಸ. ಆದ್ರೆ ಬಂದ್ ಕೂಡ್ಲೆ ಒಂದು ಕಬ್ಬಿನ ದರ್ಶನ ಆಯ್ತು ನೋಡಿ ಬಾಸ. ತುಂಬಾ ಖುಷಿ ಆಗ್ತಿದೆ ಬಾಸ. ಲೋ ಹುಚ್ಚನ್ ಮಗನೇ, ಏನೋ ಹೇಳ್ತಾ ಇದೀಯಾ? ಕಾಡಲ್ಲಿ ಸಿಗದೆ ಇರೋದು ಏನಿಲ್ಲ ಕಣೋ, ಎಲ್ಲ ಸಿಗತ್ತೆ ಕಣೋ. ಬದುಕೋದಿಕ್ಕೆ ಬೇಕಾಗಿದ್ದೆಲ್ಲ ಕಾಡಲ್ಲಿ ಸಿಗತ್ತೆ ಕಣೋ. ಕಾಡಲ್ಲಿ ಸಿಕ್ಕಿದ್ದನ್ನ ತಿಂದು ಬದುಕೋದು ಎಷ್ಟು ಖುಷಿ ಕೊಡುತ್ತೆ ಗೊತ್ತೇನೋ? ಹೌದಾ ಬಾಸು? ಇದೆಲ್ಲ ಗೊತ್ತಿಲ್ಲ ಬಾಸ. ಆದ್ರೆ ಒಂದು ಕಣೋ, ಕಬ್ಬಿರಂತ ಜಾಗದಲ್ಲಿ ಜಾಸ್ತಿ ಹೊತ್ತು ನಿತ್ಕೋಬಾರ್ದು ಕಣೋ. ನಡಿಯೋ ಇಲ್ಲಿಂದ ಹೋಗೋಣ. ಯಾಕೆ ಬಾಸು ಹಂಗೆ ಹೇಳ್ತಾ ಇದ್ದೀರಾ? ಇಲ್ಲೇ ಇರೋಣ ಬಾಸು, ಕಬ್ಬಿದೆ ಬಾಸು, ಚೆನ್ನಾಗಿ ತಿನ್ಬೋದು ಹೊಟ್ಟೆ ಫುಲ್ಲಾಗಿ. ಲೋ ನಿನ್ಗೆ ಮೈ ಇದ್ದಷ್ಟು ತಲೆ ಇಲ್ಲ ಕಣೋ. ಕಬ್ಬನ್ನ ಜಾಸ್ತಿ ತಿನ್ನಕ್ಕೂ ಆಗಲ್ಲ ಕಣೋ, ಬಾಯೆಲ್ಲ ಉರಿ ಬರುತ್ತೆ. ಅದು ಇಲ್ದಂಗೆ ಕಬ್ಬಿರೋ ಜಾಗದಲ್ಲಿ ಇದ್ವಿ ಅಂದ್ರೆ ನಮ್ಗೆ ಕಣೋ ಡೇಂಜರು. ಅದೇನ್ ಡೇಂಜರು ಬಾಸು? ಹೇಳಿ ಬಾಸು. ಲೋ ಕಬ್ಬಿರಂತ ಜಾಗದಲ್ಲಿ ಆನೆ ಬರುತ್ತೆ ಕಣೋ, ಗಡಿ. ಆನೆ ಬರೋ ಅಂತ ಜಾಗದಲ್ಲಿ ನಾವಿದ್ವಿ ಅಂದ್ರೆ ಏನಾಗ್ತೀವಿ ಕಣೋ? ಆನೆನಾ? ಏನೋ ಆನೆ ಅಂತ ತಕ್ಷಣ ಶಾಕ್ ಆಗ್ತಾ ಇದೆಯಾ? ಬಾಸು 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 ಪ್ಲೀಸ್ ಬಾಸು, ಬಾಸು ಪ್ಲೀಸ್ ಬಾಸು. ಏನ ಪ್ಲೀಸು? ಬಾಸು ಆನೆ ಬಂತಂದ್ರೆ ಆನೆ ಮೇಲೆ ಒಂದು ಸವಾರಿ ಮಾಡೋಣ ಬಾಸು, ಪ್ಲೀಸ್ ಬಾಸು. ನನಗೆ ಸಣ್ಣ ವಯಸ್ಸಿಂದ ತುಂಬಾ ಆಸೆ ಬಾಸು, ಪ್ಲೀಸ್ ಬಾಸು. ಬಾಸು ಯಾಕೆ ಬಾಸು ಹೊಡಿತಾ ಇದ್ದೀರಾ? ಹೇ ಹುಚ್ಚ ನನ್ ಮನೆ, ಏನೋ ಹೇಳ್ತಾ ಇದ್ಯಾ? ಆನೆ ಮೇಲೆ ಸವಾರಿ ಮಾಡೋಣ ಅಂತ ಹೇಳ್ತಾ ಇದ್ಯಾ? ಇದೇನ್ ಊರಲ್ಲಿರೋ ಆನೆನೋ, ಕಾಡಲ್ಲಿರೋಂತ ಆನೆ ಕಣೋ. ಕಾಡಾನೆ ನಮ್ಮನ್ನ ನೋಡ್ತಂದ್ರೆ ಎತ್ತು ನೆಲಕ್ ಬಡಿಯತ್ತೆ ಕಣೋ. ಸಾರಿ ಬಾಸು, ಗೊತ್ತಿಲ್ಲ ಹೇಳ್ಬಿಟ್ಟೆ ಬಾಸು. ಅಮ್ಮ ಏನನು? ಅಮ್ಮ, ನಮ್ ಟೀಚರು ಪ್ರಿನ್ಸಿಪಾಲು ಬಂದ್ರು ಅಂತ ಹೇಳಿದ್ರಲ್ಲ, ಏನ್ ಹೇಳಿದ್ರಮ್ಮ? ಈ 4 ಜನ ಮಕ್ಳು ಹಿಂಗಾಗ್ಬಿಟ್ರಲ್ಲ, ಅದಕ್ಕೋಸ್ಕರ ಎಕ್ಸಾಮ್ ಮುಂದಿನ ತಿಂಗಳು ಇಟ್ಟಿದ್ದೀನಿ ಅಂತ ಹೇಳಿದ್ರು ಮ್ಯಾಮ್. ಮತ್ತೆ ಏನಾಯ್ತು ಅಂತ ವಿಚಾರಿಸಕ್ಕೆ ಬಂದ್ರು. ಹೌದಮ್ಮ. ಅಮ್ಮ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದಮ್ಮ. ಸಾರಿ ಅನು, ಅಚ್ಚು ನೆನ್ಸ್ಕೊಂಡು ನಿನ್ನನ್ ಮರ್ತ್ಬಿಟ್ಟೆ. ನಿನ್ ಹೊಟ್ಟೆಗೆ ಏನಾದ್ರೂ ಮಾಡ್ಕೊಡ್ಬೇಕನ್ನೋದೇ ನನಗೆ ನೆನಪೇ ಇಲ್ಲ. ತಡಿ, ಒಂದ್ 10 ನಿಮಿಷದಲ್ಲಿ ಏನಾದ್ರೂ ರೆಡಿ ಮಾಡಿ ತರ್ತೀನಿ. ಆಯ್ತಮ್ಮ. ಅಮ್ಮ ನೀವು ಊಟ ಮಾಡೋದಾದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಬೇಡ. ಅನು ಸರಿ ಆಯ್ತಮ್ಮ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.